ಎಲ್ಲಿ ನಡೆದ್ರೂ ಅಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಸಿಗೋ ಜ್ಞಾನನ ನಾವು ಬಳಸ್ಕೋಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು, ಮುಂದುವರಿಬೇಕು. ಸ್ವಾಮೀಜಿ ಹೇಳಿದ್ರು, ನೀನು ಜ್ಞಾನಿ ಅಮ್ಮ, ನನಗೆ ಏನೇನೂ ಇಲ್ಲ ಸ್ವಾಮೀಜಿ, ಇದರಲ್ಲಿ ಏನೂ ಇಲ್ಲ. ಏನೋ ಆಶ್ರಮ ಸಂಪರ್ಕಕ್ಕೆ ಹೋದ್ಮೇಲೆ ಇವನ್ನೆಲ್ಲ ಶ್ಲೋಕಗಳೆಲ್ಲ ಹೇಳೋದು ಕಲ್ತ್ಕೊಂಡ್ವಿ, ಭಗವದ್ಗೀತೆ ಎಲ್ಲ ಕಲ್ತ್ಕೊಂಡ್ವಿ. ಇನ್ನೊಂದು ಸ್ವಾಮೀಜಿಯವರಿಂದ ಏನು ಅನುಕೂಲ, ನಮ್ಮ ಗೃಹಿಣಿಯರೆಲ್ಲ ಭಗವದ್ಗೀತೆ ಕಲಿತಾ ಇದ್ದಾರೆ. ಈಗ ಇಷ್ಟು ನಮ್ಮ ಕೆಲಸದ ನಡುವೆ ಭಗವದ್ಗೀತೆ ಕಲಿತು ಈಗ ನೆಕ್ಸ್ಟ್ ಕಾಂಪಿಟೇಷನ್ಗೆ ರೆಡಿ ಆಗ್ತಿದ್ದಾರೆ ಸ್ವಾಮೀಜಿ. ಈಗ 4ನೇ ಮಕ್ಕಳ ಜೊತೆಗೆ ಅಮ್ಮ ನನಗೂ ಕಲಿಸ್ರಿ ಅಂತ ಪ್ರತಿ ಬುಧವಾರ ಈಗ ಭಗವದ್ಗೀತೆ ಕಲಿತಾ ಇದ್ದಾರೆ ಎಲ್ಲರೂ. ಎಲ್ಲ ಗೃಹಿಣಿಯರಿಗೂ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಇರೋ ಕೆಲಸನೆಲ್ಲ ಬಿಟ್ಬಿಟ್ಟು ಭಗವದ್ಗೀತೆಗೋಸ್ಕರನೇ ಬಂದು ಅಮ್ಮ ನಮಗೆ ಕಲಿಸ್ರಿ ಅಂತ ಕಲಿತಾ ಇದ್ದಾರೆ ಎಲ್ಲರೂ. ಇಷ್ಟೆಲ್ಲ ಹೇಳ್ತಾ ಸ್ವಾಮೀಜಿಯವರು ಮಾತಾಡಿದರು, ಮತ್ತೆ ಮತ್ತೆ ಬರಲಿ, ಈ ಥರದ್ದು ಕಾರ್ಯಕ್ರಮಗಳು ನಡೆಸ್ಕೊಟ್ಟು ನಮ್ಮನ್ನೆಲ್ಲ ಭಗವಂತನ ಕಡೆಗೆ ಕಳಿಸೋ ಒಂದು ದಾರಿ ತೋರಿಸಿ ಒಂದು ಕೃಪೆ ನಮಗೆ ಮಾಡಿಸ್ಲಿ ಅಂತ ಕೇಳ್ಕೊಂತ ನಿಮಗೆಲ್ಲರಿಗೂ ಎಷ್ಟು ಧನ್ಯವಾದಗಳು, ಕೃತಜ್ಞತಾಪೂರ್ವಕವಾಗಿರೋ ಪ್ರಣಾಮಗಳು ಅರ್ಪಿಸ್ತೀನಿ. ಮತ್ತೆ ಮತ್ತೆ ಆಯೋಜನೆ ಮಾಡೋಣ, ಮತ್ತೆ ಮತ್ತೆ ಬರ್ರಿ. ಅಲ್ಲ ನಿಮ್ಮ ಸಹಕಾರ ನನಗೆ ಬೇಕು. ನಾನೊಬ್ಬಳೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇನೋ ನೋಡೋದ್ರಿಂದ ಕೇಳೋದ್ರಿಂದ ಒಬ್ಬರೇ ಇದ್ದು ಏನೂ ಇಲ್ಲ. ಮತ್ತು ಇನ್ನೊಂದು ಹೇಳ್ಬೇಕು ಸ್ವಾಮೀಜಿ, ನಾನು ಏನು ಮಾಡಿದ್ರೆ ನಮ್ಮನೆ ಕುಟುಂಬದ ಸಪೋರ್ಟ್ ಭಾಳ ಇತ್ತು ನನಗೆ. ಮನೆಯವ್ರು ಯಾರು ಸಪೋರ್ಟ್ ಮಾಡಲಿಲ್ಲ ಅಂದರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನೆಯವರಾಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು, ನನ್ನ ಮಗಳಾಗಿರ್ಬೋದು, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನನಗೆ ಸಹಕಾರ ಮಾಡ್ತಾರೆ ಇಂಥ ಕೆಲಸಗಳು ಆಯೋಜನೆ ಮಾಡೋದಕ್ಕೆ. ಅದರಿಂದ ಎಲ್ಲರಿಗೂ ಆ ಭಗವಂತ ಒಳ್ಳೆಯ ಬುದ್ಧಿ ಕೊಟ್ಟವ್ರು ಕೃಪೆ ಮಾಡಿ ಎಲ್ಲರನ್ನೂ ಭಕ್ತಿ ಮಾರ್ಗ ಕರ್ಕೊಂಡು ಹೋಗಲಿ ಅಂತ ಕೇಳ್ಕೊಂತ ಮಾತಿಗೆ ಮುಗಿಸ್ತೀನಿ. ಜಯ ರಾಮಕೃಷ್ಣ.